ಇನ್ನು ಸುಮಲತಾ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ. ನಾನು ಅಂತೆಕಂತೆಗಳಿಗೆಲ್ಲ ನಾನು ಕಿವಿಗೊಡಲ್ಲ, ನೋಡ್ತಾ ಇರಿ, ನಾನೇ ಅಭ್ಯರ್ಥಿ, BJPಯಿಂದ ನನಗೇ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಅಂತಾರೆ. ಕುಮಾರಸ್ವಾಮಿ ಅವರು ಏನು ಬೇಕಾದ ಹೇಳ್ಕೊಳ್ಳಿ, ಆದರೆ ನನಗೆ ನಂಬಿಕೆ ಇದೆ BJP ನನ್ನ ಕೈ ಬಿಡಲ್ಲ. ನಾನು ಕ್ಷೇತ್ರ ಉಳಿಸ್ಕೋಬೇಕು ಅಂತ ಹೇಳಿದ್ದೀನಿ BJP ನಾಯಕರ ಎದುರುಗಡೆಗೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. BJPಯಿಂದ ನನಗೇ ಟಿಕೆಟ್ ಸಿಗುವಂಥ ಭರವಸೆ ಇದೆ, ಹೀಗಾಗಿಯೇ ನಾನು ಅಂತ್ಯಕಂತ್ಯಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅಂತಿಮ ಆಗೋ ತನಕ ನಾನು ಏನನ್ನೂ ಕೂಡ ಹೇಳಲ್ಲ ಅನ್ನುವಂಥ ಮಾತನ್ನು ಕೂಡ ಸುಮಲತಾ ಹೇಳಿದ್ದಾರೆ. ನನ್ನ ಮುಂದೆ ಹಲವಾರು ಆಯ್ಕೆಗಳಿವೆ, ಆದರೆ ಈಗಲೇ ಹೇಳುವಂಥದ್ದು ಸರಿ ಇರಲ್ಲ. ನನಗೆ ಬೇರೆಡೆ ಟಿಕೆಟ್ ಪಡೆಯುವಂಥದ್ದು ಕಷ್ಟ ಅಲ್ಲ, ಆದರೆ ನಾನು ಮಂಡ್ಯಕ್ಕೆ ಸೀಮಿತ ಆಗಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೀನಿ ಅಂತಾರೆ ಸುಮಲತಾ. ಅಂತ್ಯಕಂತೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, BJPಯಿಂದ ನನಗೇ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಅಂದಿದ್ದಾರೆ ಸುಮಲತಾ. ಅಲ್ಲ, ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ. ಅಲ್ಲ, ನೋಡೋಣ, ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯಿತು. ಅಲ್ಲ, ಅವ್ರು ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಕನ್ಫರ್ಮ್ ನಾನು ಅವತ್ತೇ ಹೇಳಿದ್ನಿ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, BJP ಉಳಿಸ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು BJP ಹೈಕಮಾಂಡ್ ಅಷ್ಟೇ. ಇದೆ, ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ. ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಿದಷ್ಟೂ ಅದಕ್ಕೆ ದೇರ್ ಇಸ್ ನೋ ಎಂಡ್. ಇದಕ್ಕೆ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ, ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲೂ. ಹೌದು, ಮಂಡ್ಯದಿಂದಲೇ. ಇದಕ್ಕೆಲ್ಲ ನಾನು ತುಂಬ ಬೇಗ